ಭಾಳ ಚೆನ್ನಾಗಿದೆ ಸರ್. ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ಇಲ್ಲಿ ಭಾಳ ಚೆನ್ನಾಗಿ ತಿಳಿಸ್ತಾರೆ. ಹೆಂಗೆ ಲೇಟ್ ಮಾಡ್ಕೊಂತ ಹೋಗ್ತಾರೋ, ಈ ರಾಜಕಾರಣಿಗಳ ಸಿಗುತ್ತೆ ಸತ್ಯ ಅಳಸಕ್ಕೆ ನೋಡ್ತಾರೋ, ಅಂಥ ಟೈಮಲ್ಲಿ ಈ ರೀತಿ ಅಲ್ಲಿರೋ ನೋವು ಯಾರಿಗೂ ಕಣ್ಣಿಗೆ ಕಾಣಲ್ಲ. ಬರೀ ಎಲ್ಲರೂ ಏನು ಮಾಡ್ತಾರೆ, ಏನು ಬರೀ ಕೇಸ್ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ಲು ಮುನ್ರಾಬಾದ್ ಯಾವುದೋ ಒಂದು ಹೇಳಿದ್ರದು. ಆ ರೀತಿಯಲ್ಲಿ ಆಗಬಾರ್ದು, ನ್ಯಾಯ ಸಿಗಬೇಕು. ಎಲ್ಲರೂ ಪಿಕ್ಚರ್ ಬಂದು ಅವ್ರು ಮಾಡಿದ್ದಕ್ಕೆ ಸಾರ್ಥಕತೆ ಆಗಬೇಕು ಅಂತಂದರೆ ಎಲ್ಲರೂ ಬಂದು ನೋಡಿ ಖಂಡಿತ ಅವರು ಹುಷಾರಾಗಿನೂ ಆಗಬೇಕು. ಮಕ್ಕಳ ಬಗ್ಗೆನೇ ಕಾಳಜಿ ಇರಬೇಕು. ಈ ನ್ಯಾಯಾಂಗ ವ್ಯವಸ್ಥೆ ಹೆಂಗಿದೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ತೊಗೊಂಡು ತಮ್ಮ ಮಕ್ಕಳನ್ನ ಯಾವ ರೀತಿಯಲ್ಲಿ ಇಡಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಅದು ಯಾರು ಪ್ರೆಸಿಡೆಂಟಿಗೂ ಲೆಟ್ರ್ ಬರೆದಿದ್ದಾರೆ. ಹಾಗಾಗಿ ಭಾಳ ಚೆನ್ನಾಗಿದೆ ಫಿಲಮು. ಎಲ್ಲರೂ ಬಂದು ಎಂಕರೇಜ್ ಮಾಡಿರಿ. ಯಾಕಂದ್ರೆ ಅವರು ಈ ರೀತಿ ನಮಗೋಸ್ಕರ ಮಾಡಿದಾಗ ದುಡ್ಡು ಅವರ ಮನೆ ಕಾರು ಎಲ್ಲ ಇಟ್ಟು ಮಾಡಿದ್ದಾರೆ ಅಂಥ ಪಿಕ್ಚರ್ನ ಬಂದು ನಮ್ಮ ಪ್ರೇಕ್ಷಕರಿಗೆ ಕೊಟ್ಟಾಗ, ಅವೇರ್ನೆಸ್ ಅಂತ ಮಾರಲ್ ಫಿಲಮ್ ಕೊಟ್ಟಾಗ ನಾವು ಅದನ್ನು ನೋಡಿ ಎಂಕರೇಜ್ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ಎಲ್ಲರೂ ಬಂದು ನೋಡ್ರಿ. ಈ ಎಲ್ಲರಿಗೂ ಥೀಮೂ ಅರ್ಥ ಆಗುತ್ತೆ, ಪ್ಲಸ್ ಅವ್ರೂ ಉಳಿತಾರೆ. ಮಾಡಿದ್ದಕ್ಕೊಂದು ಒಳ್ಳೇದು ಮಾಡ್ಬೇಕನ್ನೋ ಮನೋಭಾವನೆ ಹೆಚ್ಚಿಗೆ ಆಗಲಿ, ಇನ್ನೂ ಒಳ್ಳೆ ಫಿಲಮ್ ಕೊಡಲಿ. ಅವ್ರು ಏನು ಕಾರು ಅಡ ಇಟ್ಟಿದಾರೋ ಅಲ್ಲಿಗೆಲ್ಲ ಬಂದು ದುಡ್ಡು ಮುಟ್ಲಿ ಅನ್ನೋಂತಂದು ನಾವು ಆರಿಸ್ಕೊಂಡು ಭಾಳ ಚೆನ್ನಾಗಿದೆ ಫಿಲಮು. ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ ತಾಯಿ ಮಾಡಿರೋದಂತೂ ಸೂಪರ್ ಸರ್. ಅದು ಇಲ್ಲ, ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ನೋಡೋಂಥದ್ದೊಂದು ಚೆನ್ನಾಗಿ ಎಲ್ಲರೂ ನೋಡಬೇಕಾಗಿರೋದು ಒಂದು ಚಲನಚಿತ್ರ ಇದು. ಈಗಿನ ಸುಮ್ಮನೆ ಈಗ ಲವ್ ಹೋಗಿ ನೋಡ್ಕೊಂತ ಹೋದ್ಲಿ ಇಂಥ ಒಂದು ಮಾಹಿತಿಗಳು ಐತಲ್ಲ ತಿಳ್ಕೊಂಡು ಎಲ್ಲರೂ ಒಂದು ಬದಲಾದರೆ ಒಂದು ಸ್ವಲ್ಪ ಏನೋ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸೂಪರ್ ಅದು ಚೆನ್ನಾಗಿದೆ. ಒಳ್ಳೆ ಮಾಹಿತಿ, ಹೆಣ್ಮಕ್ಳ ಬಗ್ಗೆ ಶೋಷಿಸ್ತರಿಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆ ಇದು ಮಾಡಿದ್ದಾರೆ. ಸೂಪರ್ ಆಯಿತು. ತುಂಬ ಚೆನ್ನಾಗಿದೆ ಸಿನಿಮಾ. ಪ್ರತಿಯೊಬ್ಬರು ಕೂಡ ಹೆಣ್ಣುಮಕ್ಕಳನ್ನ ಹೆತ್ತಂತಹ ತಂದೆ ತಾಯಿಗಳು, ಸಮಾಜದ ಬಗ್ಗೆ ಕಾಳಜಿ ಇರೋರು ಎಲ್ಲರೂ ಕೂಡ ಬಂದು ನೋಡಿ. ನಿಜವಾಗ್ಲೂ ಇದು ಕಮರ್ಷಿಯಲ್ ಮೂವಿ ಅಲ್ಲ. ಈ ಸಿನಿಮಾನ ತೆಗೆದಿರೋ ನಿರ್ದೇಶಕನ ಒಂದು ಉದ್ದೇಶ ನಿಜವಾಗ್ಲೂ ಸ್ಪಷ್ಟವಾಗಿದೆ. ಅವನ ಉದ್ದೇಶ ದುಡ್ಡು ಮಾಡೋವಂಥದ್ದಲ್ಲ, ಒಂದು ಸಮಾಜಕ್ಕೆ ಸ್ಟ್ರಾಂಗ್ ಆಗಿರೋಂಥ ಮೆಸೇಜ್ ಕೊಡೋದು. ಹೇಗೆ ಅಂದರೆ ಅದರಲ್ಲಿ ಒಂದು ಸಣ್ಣ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲ, ಅನಾವಶ್ಯಕ ಕಾಮಿಡಿ ಇಲ್ಲ, ಅನಾವಶ್ಯಕ ಫೈಟಿಂಗ್ ಇಲ್ಲ, ಐಟಮ್ ಸಾಂಗ್ಗಳಿಲ್ಲ, ಬಾಡಿ ಎಕ್ಸ್ಪೋಸ್ ಇಲ್ಲ. ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ಇಂಥ ಸಿನಿಮಾ ನೋಡಿದಾಗ. ನಾವು ಕೂಡ ತಿಳ್ಕೊಳ್ಳೋವಂಥದ್ದು ತುಂಬ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಸಿನಿಮಾನ ನೋಡಿ ಒಳ್ಳೆ ಸಿನಿಮಾಗಳನ್ನ ಬೆಳೆಸಿ. ಥ್ಯಾಂಕ್ ಯು. ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಸರ್. ಸೂಪರ್ ಚೆನ್ನಾಗಿದೆ ಸರ್. ಈಗಿಂದ ಆಗ್ತಕ್ಕಂಥ ಅತ್ಯಾಚಾರ, ಅನ್ಯಾಯ, ಕೊಲೆ ಇವನ್ನೆಲ್ಲ ಅಜ್ಜರವರು ಚೆನ್ನಾಗಿ ಮುಡಿಸಿದ್ದಾರೆ. ನಮ್ಮ ಕೋರ್ಟ್, ಜಡ್ಜ್, ಲಾಯರು, ಪೊಲೀಸ್ ಇಲಾಖೆ ಆದಷ್ಟು ಸಿಬ್ಬಂದಿ ಬೇಗ ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಂಡು ಈ ಥರ ಕೇಸ್ಗಳನ್ನು ಬೇಗ ಬಗೆಹರಿಸಬೇಕು. ಇಲ್ಲಾಂದರೆ ಪಿಕ್ಚರ್ ಥರ ನಮ್ಮ ಜೀವನ ಆಗಿಬಿಡುತ್ತೆ ಅಷ್ಟೇ ಸರ್. ನೋಡೋ ಆಡಿಯನ್ಸಿಗೆ ಒಳ್ಳೆ ಸಂದೇಶ ಇದೆ ಸಿನಿಮಾದಲ್ಲಿ. ನಮ್ಮ ಜೀವನದಲ್ಲಿ ಒಳ್ಳೆ ಸಂದೇಶ ಕೊಟ್ಟಿದ್ದು ಸರ್ ಅಜಯ್ ಸಣ್ಣ ಮಕ್ಕಳನ್ನಾಗಲಿ ಯಾರನ್ನೇ ಆಗಲಿ ಗೌರವಿಸಬೇಕು, ಹೆಣ್ಮಕ್ಳನ್ನ ಗೌರವಿಸಬೇಕು, ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಿರ್ಬೇಕಂತ ಹೇಳ್ಬೋದು ಸರ್. ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಒಳ್ಳೆ